ನಾನು ಇಷ್ಟು ತನಕ ಹೇಳಿದ್ದೆಲ್ಲ ನಿಜ ಮಾವ. ನಿನ್ ಮನ್ಸಲ್ಲಿ ಏನಿದೆ ಅದನ್ನೆಲ್ಲ ಹೋಗಿ ಮುತ್ತು ಮಾವನ ಹತ್ರ ಹೇಳ್ಕೊ ಅಂದ್ರು. ಅದಕ್ಕೆ ಒಂದು ಬಿಡ್ಲಿಲ್ಲ, ಎಲ್ಲ ಹೇಳ್ಬಿಟ್ಟೆ. ನೀವು ಮಾಯಕ್ಕ ಹೇಳಿದಕ್ಕೆ ನನ್ಗೆ ಈ ಉಂಗುರ ತೊಡ್ಸಿದ್ರಲ್ಲ, ಆಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಮಾವ. ಆ ಕ್ಷಣದಲ್ಲಿ ನನ್ನ ಪ್ರಾಣನೇ ಹೋಗಿದ್ರು ನನಗೆ ಚಿಂತೆ ಇಲ್ಲ. ನೆಮ್ಮದಿಯಾಗಿ ನಿಮ್ಮ ಮಡ್ಲಲ್ಲಿ ಪ್ರಾಣ ಬಿಟ್ಬಿಡ್ತಿದ್ದೆ. ಮಾಯಕ್ಕ ಕಾಲೆಡಕ್ ಬಿದ್ದಾಗ ನೀವು ನನ್ನ ಕರೆದು ಬೈದ್ರಲ್ಲ, ಎಷ್ಟು ಇಷ್ಟ ಆಯ್ತು ಗೊತ್ತಾ ಮಾವ. ನನ್ನ ಭಯದಕ್ಕಾದ್ರೂ ನೀವು ನನ್ನ ಜೊತೆ ಮಾತಾಡ್ತೀರಾ ಪ್ಲೀಸ್? ಈ ಬೆಳ್ಳಿ ಕೊನೆ ಆಸೆ ಏನ್ ಗೊತ್ತಾ ಮಾವ, ನಿಮ್ ಜೊತೆ ಮಾತಾಡ್ಕೊಂಡೆ ನಾನು ಸಾಯ್ಬೇಕು. ಬೆಳ್ಳಿ, ಇನ್ನೊಂದ್ಸರಿ ಈ ರೀತಿ ಮಾತಾಡಿದ್ರೆ ನನ್ನ ಕೈಲಿ ಒದೆ ತಿಂತೀಯ? ನೋಡಿದ್ರ ಮಾವ, ನೀವು ಬೈತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಬೈಯೋದಕ್ಕಾದ್ರೂ ನನ್ನ ಹತ್ರ ಮಾತಾಡ್ತಿರಲ್ಲ, ನನಗಷ್ಟು ಸಾಕು ಮಾವ. ಅಮ್ಮ ತೀರ್ಕೊಂಡಾಗ ನಾನು ನಮ್ಮ ಊರಿಗೆ ಹೋಗೋಣ ಅಂತ ಇದ್ದೆ. ನೀವು ಬಂದು ಕರೆದಿದ್ದಕ್ಕೆ ನಾನು ಈ ಮನೆಗೆ ಬಂದಿದ್ದು. ಈಗ ನೀವೇ ಮಾತಾಡ್ಸಲ್ಲ ಅಂದ್ರೆ ನನಗೆ ಹೇಗೆ ಅನ್ನಿಸ್ಬೇಕು ನೀವೇ ಯೋಚನೆ ಮಾಡಿ ಮಾವ. ನನ್ನ ಪ್ರಾಣನೇ ಹೋಗ್ತಿದ್ದೇನೋ ಅನ್ಸತ್ತೆ. ಬೆಳ್ಳಿ, 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 ಬೆಳ್ಳಿ ಮಾತಾಡು ಬೆಳ್ಳಿ, ಬೆಳ್ಳಿ. ನಾನು ಇನ್ನೂ ಸತ್ಯ ಮಾವ, ಹಾಗಾಗ್ಬೋದು ಅಂತ ಹೇಳ್ದೆ ಅಷ್ಟೆ. ಬೆಳ್ಳಿ, ಬೆಳ್ಳಿ, ಬೆಳ್ಳಿ. ಏನು ಸೌಂಡ್ ಬರ್ತಿಲ್ವಲ್ಲ? ಮುತ್ತು ಮಾವ, ನೀವು ನನ್ನ ಎತ್ಕೊಂಡಿದ್ದೀರಲ್ಲ, ಒಂಥರ ಚೆನ್ನಾಗಿದೆ. ಹಿಂಗೆ ಎತ್ಕೊಂಡೇ ಇರಿ, ಊರೆಲ್ಲ ಸುತ್ಕೊಂಬರೋಣ. ಏನಂತೀರಾ? ಹೇಳಿ ಮಾವ, ಹೇಳಿ. ಮುತ್ತು ಮಾವ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಾಗ್ಲಿರೋದು ಆ ಕಡೆ. ಈಗಾಗಲೇ ಲೇಟ್ ಆಗಿದೆ, ರೂಮಲ್ಲಿ ಮಲಗಿಸ್ತೀನಿ, ಬೆಳಗ್ಗೆ ಹೋಗೋಣ. ಅಯ್ಯೋ, ನಂಗೆ ಹೊಟ್ಟೆ ಹಸಿತಿದೆ ಮಾವ. ಹೊಟ್ಟೆಲೆಲ್ಲ ಹುಲಿ, ಚಿರತೆ, ಇಲಿ ಎಲ್ಲ ಓಡಾಡ್ತಾ ಇದೆ. ನಾನು ಉಪವಾಸ ಇದ್ರೆ ಅವರು ಉಪವಾಸ ಇರ್ಬೇಕು. ಸರಿ, ಊಟ ಮಾಡುವಂತೇರು. ಕೂತಿರು, ಊಟ ತಗೊಂಡು ಬರ್ತೀನಿ. ಮುತ್ತು ಮಾವ ತುಂಬಾ ಒಳ್ಳೆಯವರು. ಆದ್ರೆ ಈ ಬೆಳ್ಳಿ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ. ಮುತ್ತು ಮಾವ ತುಂಬಾ ಒಳ್ಳೆಯವರು.
ಬೆಳಿ ಬೆಳಿ ಯಾರು? ನಾನು ಮುತ್ತು ಮಾವ. ಈಗ ಊಟ ಮಾಡು, ಆಮೇಲೆ ನಿದ್ದೆ ಮಾಡು ಅಂದೆ. ಮುತ್ತು ಮಾವ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ. ಮಾಯಕ್ಕಂಗೆ ಯಾಕೆ ನನ್ ಕಂಡ್ರೆ ಅಷ್ಟೊಂದು ಕೋಪ? ಹಾಗೆಲ್ಲ ಏನೂ ಇಲ್ಲ ಬೆಳ್ಳಿ, ನೀನು ತಿನ್ನು, ಮಾಡು. ಯಾಕೆ ಅಂದ್ರೆ ನನಗೆ ಗೊತ್ತು. ಯಾಕೆ ಹೇಳ? ಮಾಯಕ್ಕಂಗೆ ನೀವಂದ್ರೆ ತುಂಬಾ ಇಷ್ಟ, ಅದಕ್ಕೆ. ಯಾಕಂದ್ರೆ ಮಾಯಕ್ಕಂಗೆ ನೀವು ಪೂರ್ತಿಯಾಗಿ ಅವ್ರೊಬ್ರಿಗೆ ಸಿಗ್ಬೇಕು ಅಂತ ಮನ್ಸಲ್ಲಿದೆ. ಅದಕ್ಕೆ ನನ್ ಕಂಡ್ರೆ ಇರ್ತಾ ಇಲ್ಲ. ಮುದು ಮಾವ, ನನ್ಗೆ ನಿಜ ಹೇಳ್ದೆ ಇರಕ್ ಬರಲ್ಲ. ನೀವು ನನ್ನ ಪ್ರಾಣ, ನನ್ನ ಉಸಿರು ಅನ್ನೋದು ಎಲ್ಲರ ಹತ್ರ ಹೇಳ್ಕೊಳ್ದೆ ನಾನು ಹೇಗಿರ್ಲಿ? ಅದೆಲ್ಲ ನನಗೆ ಗೊತ್ತು ಬೆಳ್ಳಿ. ಈಗ ನೀನು ಊಟ ಮಾಡು, ಇಲ್ಲಿ ಮಾಡು. ಮಾವ, ನಿಮ್ಮ ಕೈ ಸುತ್ತು ತುಂಬಾ ಚೆನ್ನಾಗಿದೆ. ಮುದ್ದು ಮಾವ, ನೀವು ಊಟ ಮಾಡ್ಬೇಕಾದ್ರೆ ಅದೆಲ್ಲೋ ಮರೆಯಲ್ಲಿ ನಿಂತ್ಕೊಂಡು ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ. ನಿಮ್ ಗೊತ್ತೇ ಗೊತ್ತು, ಒಳ್ಳೆ ಮಹಾರಾಜನ್ ತರ ಕಾಣಿಸ್ತಿರ್ತೀರ ಗೊತ್ತಾ? ನನ್ ದೃಷ್ಟಿನೇ ತಾಗತ್ತೆ. ಹೌದು, ನಿಮ್ದು ಊಟ ಆಯ್ತಾ ಮಾವ? ನಂದಾಯ್ತು. ಸುಳ್ಳು ಮಾವ, ನೀವು ಸುಳ್ಳು ಹೇಳ್ತಾ ಇದ್ದೀರ. ಯಾಕೆ ಈ ಮನೆ ಕೆಲಸದವ್ರು ಊಟ ಮಾಡಿಸಿದ್ರೆ ನಿಮಗೆ ಅವಮಾನನಾ? ಅದಕ್ಕೆ ತಾನೇ ನೀವು ಊಟ ಮಾಡಿದೀನಿ ಅಂತ ಸುಳ್ಳು ಹೇಳ್ತಾ ಇರೋದು. ನನ್ನ ಕೈಯೆಲ್ಲ ತೊಳ್ಕೊಂಡಿರ್ತೀನಿ ಮಾವ, ನಿಮಗೆ ಊಟ ಮಾಡಿಸ್ಬೇಕು ಅನ್ನಿಸ್ತಿದೆ. ಮಾಡಿಸ್ಲಾ? ಎಲ್ಲಿ ಮಾಡಿ ಮಾವ. ಹೌದು, ಇಷ್ಟ ದಿನ ನೀವು ನನ್ನ ಕೈಲಿ ಊಟನೇ ಮಾಡಿಸ್ಕೊಂಡು ತಿಂದಿಲ್ಲ. ಈ ತರ ಜೊತೆ ಕೂತ್ಕೊಂಡು ತಿಂದು ವರ್ಷನೇ ಆಗೋಯ್ತೇನೋ. ನನ್ ಪುಟಾಣಿ ಪಾಪು ಇದ್ದಾಗ ನೀವು ಈ ತರ ತುತ್ತು ತಿನ್ನಿಸ್ತಾ ಇದ್ರಿ. ನೀನೇನ್ ಪುಟಾಣಿ ಪಾಪು ಅಲ್ಲ, ಆಗ ನಿನ್ಗೊಂದು 7-8 ವರ್ಷ ಆಗಿತ್ತು. ಆದ್ರೂ ನನ್ ಪುಟಾಣಿ ಪಾಪುನೇ ಅಲ್ವಾ? ನಿಮ್ ಕೈಯಾರೆ ತುತ್ತು ತಿನ್ನಿಸ್ಕೊಳ್ಳೋದು ಏನೋ ಒಂಥರ ಖುಷಿ ಮಾವ. ಮುತ್ತು ಮಾವ, ನೀವು ಮಾಯಕ್ಕನ ಮದುವೆ ಆಗಿ ಪಾಪ ಅವ್ರಿಗೆ ಕಣ್ಣೇ ಕಾಣಿಸಲ್ಲ. ಕೊನೆವರೆಗೂ ನೀವೇ ಅವ್ರಿಗೆ ಕಣ್ಣಾಗಿರ್ಬೇಕು. ಮದುವೆ
ಮಂಟಪದವರೆಗೂ ಬಂದು ಕೊನೆ ಕ್ಷಣದಲ್ಲಿ ಮದ್ವೆನೇ ನಿಂತೋಗತ್ತೆ ಮಾವ. ಯಾವುದೇ ಹೆಣ್ಣಿಗಾದ್ರೂ ಒಂದ್ಸರಿ ಮದ್ವೆ ನಿಂತೋದ್ರೇನೆ ತುಂಬಾ ಕಷ್ಟ ಆಗತ್ತೆ. ಅಂಥದ್ರಲ್ಲಿ ಮಾಯಕ ಪಾಪ ಇಷ್ಟು ದಿನ ಕಷ್ಟನೆಲ್ಲ ಸಹಿಸ್ಕೊಂಡು ಬಂದಿದ್ದಾರೆ. ಅವ್ರು ಅದನ್ನೆಲ್ಲ ಮರಿಬೇಕು ಅಂದ್ರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನನಗೆ ನೋವೆಲ್ಲ ಏನು ಹೊಸದಲ್ಲ, ಆದ್ರೆ ಅವರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಮಾವ. ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬೇಡಿ. ಅವ್ರನ್ನ ಮದುವೆ ಆಗ್ತೀರಾ ತಾನೆ? ಹೇಳಿ ಮಾವ. ನೀನು ಮೊದಲು ಊಟ ಮಾಡು. ನೀವು ಮೊದಲು ನಾಯಕನ ಮದುವೆ ಆಗ್ತೀರಾ ಇಲ್ವಾ ಅಂತ ಹೇಳಿ. ಇದನ್ನ ನಾಳೆ ಬೆಳ್ಳಿಗೆ ತೋರಿಸಿದ್ರೆ ಆಗಿರೋದು ಮಜಾ. ನೀನು ಮೊದಲು ಊಟ ಮಾಡು ಹೇಳ್ತೀನಿ. ನಂಗೆ ಗೊತ್ತು ನೀವು ಅವ್ರನ್ನ ಮದುವೆ ಹಾಗೆ ಆಗ್ತೀರಾ ಅಂತ. ನಂಗೆ ಹೊಟ್ಟೆ ತುಂಬೋಯ್ತು ಮಾವ. ಇನ್ನೂ ಸರಿಗೆ 2 ತುತ್ತು ತಿಂದಿಲ್ಲ, ಆಗಲೇ ಹೊಟ್ಟೆ ತುಂಬೋಯ್ತಾ? ನಾನು ತಿನ್ನೋ ಪ್ರತಿ ಅಗ್ಳಲ್ಲೂ ನನ್ನ ಹೆಸರಿಲ್ಲ, ಮುತ್ತು ಮಾವ ಅಂತಾನೆ ಇದೆ. ಬರೀ ಅಗ್ಳಲ್ಲಿ ಮಾತ್ರ ಅಲ್ಲ ಮಾವ, ನಾನು ಕುಡಿಯೋ ನೀರು, ಗಾಳಿ ಎಲ್ಲದರಲ್ಲೂ ನೀವೇ ಇದ್ದೀರ. ಯಾಕಂದ್ರೆ ನನ್ನ ಸರ್ವಸ್ವನೇ ನೀವು ಮುತ್ತು ಮಾವ. ಮುತ್ತು ಮಾವ, ನಾನು ಹೇಳೋದನ್ನ ಮರಿಬೇಡಿ. ನನ್ನನ್ನ ಬಯೋದಕ್ಕೋಸ್ಕರನಾದ್ರೂ ನೀವು ನನ್ನನ್ನು ಮಾತಾಡ್ಸಲೇಬೇಕು. ಇಲ್ಲ ಅಂದ್ರೆ ನಾನು ಒಂದಾಗ್ಲೂ ತಿನ್ನಲ್ಲ. ಹುಚ್ಚಿ ಥರ ಮಾತಾಡಬೇಡ. ನನ್ನ ಮುತ್ತು ಮಾವಂಗೋಸ್ಕರ ನಾನು ಹುಚ್ಚಿ ಆಗೋಗಿದ್ದೀನಿ. ನಾನು ಮುತ್ತು ಮಾವಂಗೋಸ್ಕರ ನಾನು ಹುಚ್ಚಿ ಆಗೋಗಿದ್ದೀನಿ. ಸರಿ, ಊಟ ಮಾಡೀಗ. ಸಾಕು ಮಾವ, ಹೊಟ್ಟೆಲಿರೋ ಸಿಂಹ ಕಡಿ ಎಲ್ಲ ನಿದ್ದೆ ಮಾಡ್ತಾ ಇವೆ. ನಿಜ ಸಾಕಾ? ಸಾಕು. ಮರೆತೇ ಹೋದೆನು ಹೊರಟ ಕಾರಣ ನಿನ್ನಯ ಮಿಂಚಿನ ದಾಳಿಯಲ್ಲಿ. ಕ್ಷಮಿಸು ನನ್ನನು, ತಪ್ಪು ನಿನ್ನದೇ, ಬಿದ್ದರೆ ನಿನ್ನದೇ ತೋಳಿನಲ್ಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಆಹಾ, ಮಾವ, ಯಾಕೆ ನೀವು ಇಷ್ಟ ದೊಡ್ಡವರು? ನಿನ್ನಯ ಹೇಳ್ತೀನಿ ಬಾ. ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ. ನಾನು ಮಿಕ್ಸ್ ಮಾಡೋಕ್ಕೆ ಹೇಳಿದ್ದೇನು, ಜೋರು ಮಾಡಿದ್ದೇನೆ, ಎಲ್ಲ ನನಗೆ ಉಲ್ಟಾ ಆಗ್ತದೆ. ಮುತ್ತು ಮಾವನಿಂದ ದೂರ ಕಳ್ಸೋಣ ಅಂತ ಇದ್ದರೆ ಇನ್ನಷ್ಟು ಹತ್ರ ಆಗ್ತಿದ್ದಾಳೆ. ಆ ಮೇಘನಾಗೆ ನಾಳೆ ಇದೆ. ಬೆಳ್ಳಿ, ನೀನು ಯಾವಾಗಲೂ ಮುತ್ತು ಮಾವನ ಜೊತೆ ಹೀಗೆ ನಗ್ನಗ್ತಾ ಸಂತೋಷವಾಗಿರು, ನನಗಷ್ಟೇ ಸಾಕು. ಮಾಯಂಗ್ ಇದೆಲ್ಲ ಮಾಡು ಅಂತ ನಾನು ಹೇಳಿರಲಿಲ್ಲ, ಆದರೂ ಇದೆಲ್ಲ ತಾನಾಗೆ ನಡೀತಾ ಇದೆಯಲ್ಲ. ಏನಿರ್ಬೋದು ನೋಡೋಣ. ಮುತ್ತು ಮಾವ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರಮ್ಮ? ಮುತ್ತು ಮಾವ, ನನ್ನ ಬಿಟ್ಟು ಹೋಗ್ಬೇಡಿ ಮಾವ. ನನ್ನ ಜೊತೆಯಲ್ಲೇ ಇದೆ ಮಾವ, ನನ್ನ ಬಿಟ್ಟು ಹೋಗ್ಬೇಡಿ ಮಾವ. ನಮ್ಮ ಬೇಜಾರಿಲ್ಲ ತಾನೆ? ನನ್ನ
ಬಿಟ್ಟು ಹೋಗ್ಬೇಡಿ ಮಾವ, ನನ್ನ ಬಿಟ್ಟು ಹೋಗ್ಬೇಡಿ ಮಾವ, ನನ್ನ ಬಿಟ್ಟು ಹೋಗ್ಬೇಡಿ ಮಾವ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಚಿತ್ರ, ಅಲ್ಲಿ ಬೆಳ್ಳಿ ಏನೇನೆಲ್ಲ ಮಾತಾಡಿದ್ಲು ಕೇಳಿಸ್ಕೊಂಡ? ಅವಳು ಕೊಟ್ಟಿರೋ ಪ್ರೀತಿನ ನಾನು ವಾಪಸ್ ಕೊಡೋದಿರ್ಲಿ, ಅದನ್ನ ಹೇಗೆ ಉಳಿಸ್ಕೊಂಡ್ಲಿ ಅಂತ ಭಯ ಶುರುವಾಗಿದೆ. ಚಿಕ್ಕ ವಯಸ್ಸಿಂದ ನನ್ನೇ ಗಂಡ ಅಂತ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ. ಅದು ಬೇರೆಯವ್ರು ಬಿಟ್ಟಿದೆ. ಒಂದ್ ವೇಳೆ ಈಗ ಅವಳ ಮನ್ಸಲ್ಲಿ ಪ್ರೀತಿನ ಕಿತ್ಪಿಸಾಕಕ್ಕೆ ಹೋದ್ರೆ ಅವಳ ಜೀವಕ್ಕೆ ಅಪಾಯ ಆಗುತ್ತೆ. ಏನ್ ಮಾಡ್ಲಿ ಚಿತ್ರ, ಏನ್ ಮಾಡ್ಲಿ ನಾನು? ಹೇಗೆ ಈ ಪರಿಸ್ಥಿತಿನ ಅವಳಿಗೆ ಅರ್ಥ ಮಾಡಿಸ್ಲಿ ಹೇಳು? ಈಗ ಮಾತಾಡ್ಬೇಕಾದ್ರೆ ನಂದು ಮಾಯಂದು ಎಷ್ಟು ಒಳ್ಳೆ ಜೋಡಿ, ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಎಷ್ಟು ಸರಿ ಹೇಳಿದ್ಲು ಗೊತ್ತಾ ಚಿತ್ರ? ಅವಳ ಮನ್ಸಲ್ಲಿ ಕಲ್ಮಶ ಇಲ್ಲ. ಬೆಳ್ಳಿ ಅಂತ ಒಂದೊಳ್ಳೆ ಹುಡುಗಿ ಮಾಯಿಂಗ್ ವಿಷ ಹಾಕೋಕ್ ಸಾಧ್ಯನಾ? ಇಲ್ಲ, ನಾನು ಅದನ್ನ ನಂಬಲ್ಲ. ಆದ್ರೆ ಯಾಕೆ ಅವಳ ಆಪಾದನೆನ ಒತ್ಕೊಂಡ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೊಂದು ತಿಳಿತಿಲ್ಲ ಚಿತ್ರ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬೆಳ್ಳಿ ನನ್ನ ಮೇಲೆ ಮನ್ಸಿಟ್ಕೊಂಡಿದ್ರೆ ನಾನು ಹೇಗೆ ಇನ್ನೊಂದು ಹುಡುಗ ನೋಡಿ ಮದ್ವೆ ಮಾಡ್ಲಿ? ಹೇಗೆ ಅವಳ ಜೀವನನ ಸರಿ ಮಾಡ್ಲಿ? ಎಲ್ಲ ದಾರಿನೂ ಮುಚ್ಚೋಗ್ತಿದೆ. ನನಗೆ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಚಿತ್ರ. ನಾನು ಇರೋದಕ್ಕೆ ಇಷ್ಟೆಲ್ಲ ನಡೀತಿದ್ಯಾ? ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ನರಕ ಅನುಭವಿಸ್ತಿದ್ದೀನಿ ಚಿತ್ರ, ನರಕ ಅನುಭವಿಸ್ತಿದ್ದೀನಿ. ಇದೆಲ್ಲಿವರೆಗೂ ಹೋಗಿ ಮುಟ್ಟುತ್ತೋ ಆ ದೇವ್ರಿಗೆ ಗೊತ್ತು.